ಮತ್ತೆ ಆ ಟೋಪಿ ಅವಶ್ಯಕತೆ ಇಲ್ಲ ನನಗೆ. ಬಟ್ ವೈ ಐ ಶೇವ್ ಮೈ ಹೆಡ್ ಇನ್ ಮೈ 20s, ಮೇ ಬಿ ಆಫ್ಟರ್ 25 ನನಗೂ ಹೇರ್ ಥಿನ್ನಿಂಗ್ ಸ್ಟಾರ್ಟ್ ಆಯಿತು. ಮೇಲ್ ಬಾಲ್ಡ್ನೆಸ್ ಪ್ಯಾಟರ್ನ್ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯಿತು. ಅವಾಗ ಮುಂದ್ಗಡೆ ಉದ್ದುದ ಕೂದಲು ಬಿಟ್ಕೊಂಡು ಅದನ್ನ ಕವರ್ ಮಾಡೋಕ್ಕೆ ಏನೇನೋ ಟ್ರೈ ಮಾಡ್ತಿದ್ದೆ. ಯಾವಾಗಲೂ ಕ್ಯಾಪ್ ಹಾಕೊಂಡು ಹೋಗೋದು, ಒಂಥರ ಇನ್ಸೆಕ್ಯೂರಿಟಿ ಫೀಲು. ಅದನ್ನು ಓವರ್ಕಮ್ ಮಾಡೋದಕ್ಕೆ ಯೂಸ್ ಮಾಡದೇ ಇರುವಂತಹ ಪ್ರಾಡಕ್ಟ್ಸ್ ಇಲ್ಲ ಮನೆಯಲ್ಲಿ. ಅದೇನದು ಆನಿಯನ್ ಸಿಪ್ಪೆ ಜ್ಯೂಸ್ ತಗೊಂಡು ಹಾಕಿ ಸರಿ ಆಗುತ್ತೆ ಅಂತ ಅದನ್ನು ಟ್ರೈ ಮಾಡಿದೆ. ಇಂಟರ್ನೆಟಲ್ಲೆಲ್ಲ ಸರ್ಚ್ ಮಾಡಿ ಡಾಕ್ಟ್ರ್ ಹತ್ರ ಎಲ್ಲ ಹೋಗಿ ಮಿನಾಕ್ಸಿಡಲ್ ತೊಗೊಂಬಂದು ಅದನ್ನು ಟ್ರೈ ಮಾಡಿದೆ. ಬಟ್ ಯಾವುದರಿಂದನೂ ಒಂದು ಪಾಸಿಟಿವ್ ರಿಸಲ್ಟ್ ಅಂತೂ ನನಗೆ ಸಿಗಲಿಲ್ಲ. ಸೊ ಯಾವುದು ವರ್ಕ್ ಆಗಲಿಲ್ಲ. ಅಲ್ಟಿಮೇಟ್ಲಿ ಒಂದಿನ ಡಿಸೈಡ್ ಮಾಡಿದೆ, ಈ ಅರ್ಧಂಬರ್ಧ ಕೂದಲಿಟ್ಕೊಂಡು ಇನ್ಸೆಕ್ಯೂರ್ ಫೀಲ್ ಮಾಡ್ಕೊಳ್ಳೋದಕ್ಕಿಂತ ಫುಲ್ ಹೆಡ್ ಶೇವ್ ಮಾಡೋಣ, ಕೂದಲೇ ಇಲ್ದಿರೋದು ಚೆನ್ನಾಗಿರುತ್ತೆ ಅಂತ ಮಾಡಿದೆ. ಹಾಗಿದ್ರೆ ಫುಲ್ ಹೆಡ್ ಶೇವ್ ಮಾಡಿದ ತಕ್ಷಣ ಸೂಪರ್ ಕಾನ್ಫಿಡೆಂಟ್ ಆಗೋದನ್ನ, ಬೆಟರ್ ಪರ್ಸನ್ ಆದ್ನ? ಬೆಟರ್ಮೆಂಟ್ ಅನ್ನೋದೇನಿದೆಯಲ್ಲ, ಇದರಲ್ಲಿ ಹಲವಾರು ಸ್ಟೆಪ್ಸ್ಗಳಿದೆ. ಡಿಸಿಪ್ಲಿನ್ ಅನ್ನೋದು ತುಂಬ ಮುಖ್ಯ. ಕನ್ಸಿಸ್ಟೆನ್ಸಿ ಬೇಕು. ನನಗೂ ಅಷ್ಟೊಂದೇನು ಕನ್ಸಿಸ್ಟೆನ್ಸಿ ಇರಲಿಲ್ಲ. ಈಗ ಟ್ರೈ ಮಾಡ್ತಾ ಇದ್ದೀನಿ. ಸೊ ಇದೊಂದು ಜರ್ನಿ. ಈ ಜರ್ನಿಯಲ್ಲಿ ನಾನು ನನ್ನ ಜೊತೆ ಕರ್ಕೊಂಡು ಹೋಗಕ್ಕೆ ಇಷ್ಟಪಡ್ತಾ ಇದ್ದೀನಿ. ಫೈನ್, ನೋಡ್ತಾ ಇರೋರು ಎಲ್ಲರೂ ಬಾಲ್ಡ್ ಇಲ್ಲದೆ ಇರ್ಬೋದು. ಮೇ ಬಿ ನಿಮ್ಗೆ ಗೊತ್ತಿರೋರು ಯಾರೋ ನಿಮ್ಮ ಫ್ರೆಂಡು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಕೂಡ ಈ ರೀತಿ ಇನ್ಸೆಕ್ಯೂರ್ ಫೀಲ್ ಮಾಡ್ತಾ ಇರ್ಬೋದು, ಬೆಟರ್ ಆಗಬೇಕು ಅಂತ ಟ್ರೈ ಮಾಡ್ತಾ ಇರ್ಬೋದು. ಅಂಥವ್ರಿಗೆ ಈ ವಿಡಿಯೋ ಕಳಿಸಿ. ನನ್ನ ಜರ್ನಿಯಲ್ಲಿ ನೀವು ಒಬ್ಬರಾಗಿ, ನೀವು ಕೂಡ ನಿಮ್ಮ ಇನ್ಸೆಕ್ಯೂರಿಟೀಸಿಂದ ಹೊರಗೆ ಬರಬೇಕಾ, ಕಾನ್ಫಿಡೆಂಟ್ ಆಗಬೇಕಾ, ವಾಂಟ್ ಟು ಬಿಕಮ್ ಅ ಬೆಟರ್ ಮ್ಯಾನ್, ದೆನ್ ಫಾಲೋ ವಿನ್ ಸ್ಟೈಲ್ ಆ್ಯಂಡ್ ಐ ವಿಲ್ ಶೇರ್ ಆಲ್ ದ ಟಿಪ್ಸ್, ಟ್ರಿಕ್ಸ್ ಟು ಲುಕ್ ಗುಡ್, ಟು ಫೀಲ್ ಗುಡ್ ಆ್ಯಂಡ್ ಬಿ ಗುಡ್. ಥ್ಯಾಂಕ್ ಯು.